ಬಿರುಸಿನ ಮಳೆ ಗಾಳಿಯಿಂದಾಗಿ ದಾಪಕ್ಲು ವ್ಯಾಪ್ತಿಯ ಅಲ್ಲಲ್ಲಿ ಹಾನಿ ಸಂಭವಿಸಿದೆ. ದಾಪಕ್ಲು ಸಮೀಪದ ಚೋನಕೆರೆಯ ಕುಂಬಂಡ ಆನಂದ ಮತ್ತು ತಿಮ್ಮಯ್ಯ ಅವರ ತೋಟದ ಲೈನ್ ಮನೆಗೆ ಪಕ್ಕದ ತೋಟದಲ್ಲಿದ್ದ ಭಾರೀ ಗಾತ್ರದ ಮರವೊಂದು ಮುರಿದು ಬಿದ್ದು ಹಾನಿ ಸಂಭವಿಸಿದೆ. ಶನಿವಾರ ಬೆಳಗಿನ ಜಾವ ಬಿದ್ದ ಮರದಿಂದಾಗಿ ಲೈನ್ ಮನೆಯ ಗೋಡೆ ಹಾಗೂ ಶೀಟುಗಳಿಗೆ ಹಾನಿ ಉಂಟಾಗಿದೆ. ಲೈನ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತದಿಂದ ಪಾರಾಗಿದೆ. ಕೂರುಳಿ ಎಮ್ಮೆಮಾಡು ರಸ್ತೆಯು ಸ್ವಲ್ಪ ಅಡಚಣೆ ಉಂಟಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯ ಪ್ರದೀಪ ಬಿಎಂ ಹಾಗೂ ಸ್ಥಳೀಯರ ನೆರವಿನಿಂದ ಮರವೊಂದ ಕಟ್ಟಿಂಗ್ ಮಿಷನ್ನಿಂದ ತುಂಡರಿಸಿ ತೆರವುಗೊಳಿಸುವ ಮೂಲಕ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಾಪಕ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಂಬಂಡ ಆನಂದ ಹಾಗೂ ತಿಮ್ಮಯ್ಯನವರ ತೋಟದಲ್ಲಿ ಒಂದು ಭಾರೀ ಗಾತ್ರದ ಮರ ಬಿದ್ದು ಕುಂಬಂಡ ಆನಂದ ಎಂಬವರ ಲೈನ್ ಮನೆ ಮೇಲೆ ಸ್ವಲ್ಪ ಹಾನಿಯಾಗಿದೆ. ಕಾಣ್ಬೋದು ಈ ಯಾವ ರೀತಿ ಮರ ಬಿದ್ದಿದೆ ಅಂತ. ಅವರ ಲೈನ್ ಮನೆಯ ಗೋಡೆ ಹಾಗೂ ಶೀಟಿಗೆ ಹಾನಿಯಾಗಿದೆ. ಅಕ್ಕಪಕ್ಕದಲ್ಲಿ ಕೆಲವು ಮನೆಗಳಿದೆ, ಯಾವುದೇ ತೊಂದರೆ ಆಗಲಿಲ್ಲ. ಗ್ರಾಮಸ್ಥರೆಲ್ಲ ಕೂಡಿ ಈ ಮರವನ್ನು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಬಂದು ನೋಡೋತ್ತಿಗೆ ಅವರು ನೆರೆಕೆರೆಯವರು ಬಂದು ಅದನ್ನು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ರೋಡಿಗೆ ಸ್ವಲ್ಪ ಬಿದ್ದಿದೆ, ಹಾಗೆ ಲೈನ್ ಮೇಲೆ ಸ್ವಲ್ಪ ಬಿದ್ದಿದೆ. ಮತ್ತು ಅದು ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ.